ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಮೆಡಿಸಿನ್ ಬಂದುಬಿಟ್ಟು ಒಂದು ಕ್ಯಾಂಡಿ ಫೋರ್ಸ್ 100 mg ಕ್ಯಾಪ್ಸಲ್ ಅನ್ನುವಂಥ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಕ್ಯಾಂಡಿ ಫೋರ್ಸ್ 100 mg ಕ್ಯಾಪ್ಸಲನ್ನು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಮ್ಯಾನ್ಕೈಂಡ್ ಫಾರ್ಮಾ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ತಯಾರು ಮಾಡುತ್ತೆ. ಮತ್ತು ಇದರ ಒಂದು ಪ್ಯಾಕೇಜಿಂಗ್ ಮತ್ತು MRP ನೋಡೋದಾದ್ರೆ, ಪ್ಯಾಕೇಜಿಂಗ್ ಬಂದುಬಿಟ್ಟು ನಿಮಗೆ ಒಂದು ಸ್ಟ್ರಿಪ್ಪಲ್ಲಿ 10 ಟ್ಯಾಬ್ಲೆಟ್ ಇರ್ತವೆ. ಮತ್ತು MRP ನೋಡಿದ್ರೆ MRP ಒಂದು ಸ್ಟ್ರಿಪ್ಪಿಗೆ 144 ರೂಪಾಯಿ ಆಗುತ್ತೆ. ಮತ್ತು ಇದರಲ್ಲಿರುವಂಥ ಒಂದು ಕಂಟೆಂಟ್ ಮತ್ತು ಮಾಲಿಕ್ಯೂಲ್ ನೇಮನ್ನು ಹೇಳೋದಾದ್ರೆ, ಕಂಟೆಂಟ್ ಬಂದುಬಿಟ್ಟು ನಿಮಗೆ ಇಟ್ರಾಕೋನಜೋಲ್ ಅನ್ನುವಂಥ ಒಂದು ಕಂಟೆಂಟ್ ಈ ಒಂದು ಕ್ಯಾಂಡಿ ಫೋರ್ಸಲ್ಲಿ ಇರುತ್ತೆ, ಕ್ಯಾಂಡಿ ಫೋರ್ಸು ಕ್ಯಾಪ್ಸಲಲ್ಲಿ ಇರುತ್ತೆ. ಮತ್ತು ಇದರ ಒಂದು ಅಂದರೆ ಇದೇನು ಕೆಲಸ ಮಾಡುತ್ತಪ್ಪ, ಯಾವ ಒಂದು ಕೆಟಗರಿಯಲ್ಲಿ ಬರುತ್ತಪ್ಪ ಅಂದರೆ, ಇಟ್ರಾಕೋನಜೋಲ್ ಅಂತ ಬಂದುಬಿಟ್ಟು ಆ್ಯಂಟಿ ಫಂಗಲ್ ಕೆಟಗರಿ, ಆ್ಯಂಟಿ ಫಂಗಲ್ಸ್ ಅಂತ ಕೆಟಗರಿಯಲ್ಲಿ ಈ ಒಂದು ಇಟ್ರಾಕೋನಜೋಲ್ ಬರುತ್ತೆ. ಮತ್ತು ಇದರ ಒಂದು ಬೆನಿಫಿಟ್ಸ್ ಯೂಸಸನ್ನು ಈ ಒಂದು ನೋಡೋದಾದ್ರೆ, ಇದು ಮೇನ್ ಬಂದುಬಿಟ್ಟು ನಿಮಗೆ ಈಗಾಗಲೇ ಹೇಳಿರೋ ಆ್ಯಂಟಿ ಫಂಗಲ್ಸ್ ಅಂತ. ಇದೇನು ಮಾಡುತ್ತೆ ಅಂತಂದರೆ, ಈ ಫಂಗಿ ಫಂಗಸ್ ಅನ್ನಂತಲ್ಲ, ಮೈಕ್ರೋ ಆರ್ಗಾನಿಸಮ್ ಅಲ್ಲ, ಇದನ್ನು ಏನು ಮಾಡುತ್ತೆ, ಗ್ರೋತ್ ಆಗೋದನ್ನು ಏನು ಮಾಡುತ್ತೆ, ಸ್ಟಾಪ್ ಮಾಡುತ್ತೆ ಈ ಒಂದು ಇಟ್ರಾಕೋನಜೋಲ್ ಅಂತ ಬಂದುಬಿಟ್ಟು. ಮತ್ತು ಇನ್ಫೆಕ್ಷನ್ ಇತ್ತಂತಂದ್ರೆ, ಈ ಫಂಗಲ್ ಇನ್ಫೆಕ್ಷನ್ ಅಂತಂದ್ರೆ ಬಾಡಿಯಲ್ಲಿ ಯಾವುದೇ ಪಾರ್ಟ್ ಆಗಿರ್ಬೋದು, ಅಂತಂದರೆ ಮೌತ್ ಆಗಿರ್ಬೋದು, ಥ್ರೋಟ್, ವಜಿನ, ಮತ್ತು ಈ ಕೈ ಬೆರಳು, ಕಾಲು ಬೆರಳು ಅಂತ ಇರ್ತಾವಲ್ಲ, ಯಾವುದೇ ರೀತಿಯ ಒಂದು ಪಾರ್ಟ್ಸ್ ಆಗಿರ್ಬೋದು ದೇಹದಲ್ಲಿ ಏನಾದರೂ ಒಂದು ಫಂಗಿ ಮತ್ತು ಈ ರೀತಿ ಮೈಕ್ರೋ ಆರ್ಗಾನಿಸಮ್ಸ್ ಆಗ್ತಾ ಇತ್ತಂದ್ರೆ ಅವನ್ನೇ ಮಾಡುತ್ತಾ ಸ್ಟಾಪ್ ಮಾಡುತ್ತಾ ಈ ಒಂದು ಇಟ್ರಾಕೋನಜೋಲ್ ಕ್ಯಾಪ್ಸಲ್ ಅನ್ನುವಂಥದ್ದು. ಆವಾಗೇನಾದ್ರು ಡಾಕ್ಟ್ರು ಇದನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಮತ್ತು ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಂಡಾಗ ಏನಾದರೂ ಒಂದು ಸೈಡ್ ಎಫೆಕ್ಟ್ ಇತ್ತು ಅಂತಂದ್ರೆ, ಸೈಡ್ ಎಫೆಕ್ಟ್ಗಳನ್ನು ನೋಡಿದಾಗ ಒಂದು ನವೆ ಇರುತ್ತೆ, ಹೆಡ್ಏಕ್ ಮತ್ತು ಎಬ್ಡೋಮಿನಲ್ ಪೇನ್ ಇರುತ್ತೆ. ಇದರ ಒಂದು ಕ್ಯಾಂಡಿ ಫೋರ್ಸಿನ ಒಂದು ಕ್ಯಾಪ್ಸಲ್ನ ಸೈಡ್ ಎಫೆಕ್ಟ್ ಆಗಿರುತ್ತೆ. ಮತ್ತು ಇದು ಡೋಸೇಜನ್ನು ಏನು ಮಾಡಬೇಕಾಗುತ್ತೆ ಅಂತಂದ್ರೆ, ನೀವೊಂದು ಡಾಕ್ಟ್ರ್ ಅಡ್ವೈಸರ್ ತೆಗೆದುಕೊಂಡು ಏನು ಮಾಡ್ಬೇಕಂತಂದ್ರೆ, ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳಿ, ಈ ಒಂದು ಕ್ಯಾಪ್ಸಲನ್ನು ತೆಗೆದುಕೊಳ್ಬೇಕಾಗತ್ತೆ. ಇನ್ ಜನರಲಾಗಿ ಹೇಳೋದಾದ್ರೆ ಏನಾಗುತ್ತೆ ಅಂದರೆ, ನಿಮಗೆ ಒಂದು 7 ದಿನ ಅಥವಾ 15 ದಿನ ಮಟ್ಟಿಗೆ ಏನಾಗೋದು, ದಿನಕ್ಕೆ 2 ಟೈಮ್ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ, ಇಲ್ಲ ಅಂತ ದಿನಕ್ಕೆ 1 ಟೈಮ್ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಆದರೂ ನೀವು ಡಾಕ್ಟ್ರ್ ಒಂದು ಅಡ್ವೈಸ್ ಇಲ್ಲದೆ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋ ಹಾಗಿಲ್ಲ. ಮತ್ತು ಸೇಫ್ಟಿ ಮತ್ತು ಪ್ರಿಕಾಷನ್ಸ್ ತೆಗೆದುಕೊಳ್ಳೋದಾದ್ರೆ, ಇನ್ ಕೇಸ್ ನೀವೊಂದು ಕಂಟೆಂಟ್ ಅಥವಾ ಈ ಒಂದು ಇಟ್ರಾಕೋನಜೋಲ್ ಇರುತ್ತೆ, ಅದಕ್ಕೆ ಅಲರ್ಜಿ ಇತ್ತಂದ್ರೆ ನೀವು ಬಿಫೋರ್ ನಿಮ್ಮ ಡಾಕ್ಟ್ರಿಗೆ ತೋರಿಸ್ಬೇಕಾಗತ್ತೆ. ಮತ್ತು ಈ ಪ್ರೆಗ್ನೆಂಟ್ ವುಮೆನ್ ಮತ್ತು ಈ ಕನ್ಸೀವ್ ಆಗ್ತಿರ್ತಾರಲ್ಲ, ಮತ್ತು ಬ್ರೆಸ್ಟ್ ಫೀಡಿಂಗ್ ವುಮೆನ್ ಇತ್ತಂದ್ರೆ ಡಾಕ್ಟ್ರನ್ನ ಕೇಳಿ ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಇತ್ತಂದ್ರೆ, ಡಯಾಬಿಟಿಕ್, BP ಮತ್ತು ಕಿಡ್ನಿ, ಲಿವರ್ ಈ ರೀತಿ ಏನಾದರೂ ಪ್ರಾಬ್ಲಮ್ ಇತ್ತಂದ್ರೆ ಮೊದಲೇ ಏನು ಮಾಡಬೇಕು, ಡಾಕ್ಟ್ರಿಗೆ ನೀವು ತಿಳಿಸಿ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಬೇಕಾಗತ್ತೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗ್ತದೆ ಒಂದು ಲೈಕ್ ಮಾಡಿರಿ, ಅದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.